ಕೆಲವು ಸತಿ ಲೈಫಲ್ಲಿ ನಮ್ಗೆ ಏನಾಗತ್ತೆ ಅಂದ್ರೆ ಏನೋ ಒಂದು ಮಾಡಾದ್ಮೇಲೆ ಹೀಗ್ ಮಾಡಿದ್ರೆ ಸರಿ ಇರ್ತಿರ್ಲಿಲ್ಲ ಅಥವಾ ಇದ್ ಮಾಡ್ಬೇಕಾಗಿತ್ತು ಸರಿ ಹೋಗ್ತಿತ್ತು. ಈ ಕ್ಲಾರಿಟಿ ಅನ್ನೋಂಥದ್ದು ಜೀವನದಲ್ಲಿ ಯಾವಾಗ ಸಿಗುತ್ತೆ ಗುರುಗಳೇ? ಒಂದರ ಕಿಮ್ಮತ್ತು ಮತ್ತೊಂದು ಗೊತ್ತಾಗಬೇಕು ಅಂತಂದ್ರೆ ನಿಮ್ಮ ಬದುಕ ಒಂದು ಕ್ಲಾರಿಟಿ ಸಿಗಲೇಬೇಕು ಅಂತಂದ್ರೆ ಮಾವನಿಂದ ಹಿಡಿದು ಅಥವಾ ಗಂಡನಿಂದ ಮಡದಿಗೆ, ಮಡದಿಯಿಂದ ಗಂಡನಿಗೆ, ಎಲ್ಲಿಂದ ಎಲ್ಲಿಗೂ ಯಾವುದೇ ಸಂಬಂಧದಲ್ಲಾದರೂ ಕೂಡ ಬಹುಶಃ ಅನಪೇಕ್ಷಿತವಾಗಿ ಬರ್ತಾ ಇದೆ ಅಂತಂದ್ರೆ ಕ್ಲಾರಿಟಿ ಅನ್ನೋದು ಬಹುಶಃ ನೀವು ಪಡೆದುಕೊಂಡು ಬಂದಿರತಕ್ಕಂತಹ ಜಾತಕದಲ್ಲಿ ರಾಶಿ ಕುಂಡಲಿಯನ್ನು ನವಾಂಶವನ್ನು ಗಮನಿಸಿದಾಗ ಮಾತ್ರ ಒಂದು ಕ್ಲಾರಿಟಿ ಸಿಗುತ್ತೆ. ಏನೋ ಊಹಾಪೋಹವ ಕಾಣ್ತಾ ಇದೆ, ಬಂದಂಗೆ ಇದೆ, ಏನಿಲ್ಲ. ಎಲ್ಲಿ ಕ್ಲಾರಿಟಿ ಸಿಗುತ್ತೆ ಗೊತ್ತಾ? ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವು ಸತಿ ಲೈಫಲ್ಲಿ ನಮ್ಗೆ ಏನಾಗತ್ತೆ ಅಂದರೆ ಏನೋ ಒಂದು ಮಾಡಾದ್ಮೇಲೆ ಹೀಗೆ ಮಾಡಿದ್ರೆ ಸರಿ ಇರ್ತಿರ್ಲಿಲ್ಲ ಅಥವಾ ಇದು ಮಾಡಬೇಕಾಗಿತ್ತು ಸರಿ ಹೋಗ್ತಿತ್ತು, ಈ ರೀತಿ ಕ್ಲಾರಿಟಿ ಅನ್ನೋಂಥದ್ದೇ ನಮ್ಗೆ ಇರೋದಿಲ್ಲ ಅಂತ ಹೇಳ್ಬೋದು. ಈ ಕ್ಲಾರಿಟಿ ಅನ್ನೋಂಥದ್ದು ಜೀವನದಲ್ಲಿ ಯಾವಾಗ ಸಿಗುತ್ತೆ ಗುರುಗಳೇ ನಮಗೆ? ಬಿಕಾಸ್ ಮಾಡಿದ್ಮೇಲೆ ನಾವು ಪಶ್ಚಾತ್ತಾಪ ಪಡ್ತಾ ಇರ್ತೀವಿ ಕೆಲವೊಂದು ವಿಚಾರಗಳಲ್ಲಾಗಿರ್ಬೋದು. ಅಯ್ಯೋ ಇದು ತೊಗೊಳ್ಬಾರ್ದಾಗಿತ್ತು, ತೊಗೊಂಡ್ಬಿಟ್ಟೆ, ಅದಕ್ಕೆ ಇವಾಗ ಸಮಸ್ಯೆ ಆಯಿತು, ಅಥವಾ ತೊಗೊಂಡಿಲ್ಲ ಅಂದರೆ ತೊಗೊಂಡಿದ್ದರೆ ಚೆನ್ನಾಗಿರ್ತಿತ್ತು. ಈ ರೀತಿ ನಮಗೆ ಕ್ಲಾರಿಟಿ ಅನ್ನೋಂಥದ್ದೇ ಇರೋದಿಲ್ಲ. ಸೊ ಜೀವನದಲ್ಲಿ ನಮಗೆ ಕ್ಲಾರಿಟಿ ಅನ್ನೋಂಥದ್ದು ಯಾವಾಗ ಸಿಗುತ್ತೆ ಗುರುಗಳೇ? ಅಥವಾ ಅದಕ್ಕೂ ಏನಾದರೂ ನಮ್ಗೆ ಸ್ವಲ್ಪ ಸಿಂಪ್ಟಮ್ಸ್ ಗೊತ್ತಾಗತ್ತಾ, ಈ ಟೈಮಲ್ಲಿ ಬರ್ತಾ ಇದೆ, ನಮಗೆ ಹುಷಾರಾಗಬೇಕು ನಮಗೆ, ಸೊ ಇದೇ ಕ್ಲಾರಿಟಿ ತೋರಿಸ್ತಾ ಇರುವಂಥದ್ದು ಅನ್ನೋಂಥದ್ದು ಹೇಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂದರೆ ಈ ಕಷ್ಟಗಳು ಮತ್ತು ಸುಖಗಳು ಅನುಭವಿಸೋದ್ರ ಮಧ್ಯೆ ಇದೆಯಲ್ಲ, ಒಂದರ ಕಿಮ್ಮತ್ತು ಮತ್ತೊಂದೇ ಗೊತ್ತಾಗಬೇಕು ಅಂತಂದರೆ ನಿಮ್ಮ ಬದುಕ ಒಂದು ಕ್ಲಾರಿಟಿ ಸಿಗಲೇಬೇಕು ಅಂತಂದರೆ ತುಂಬ ಸಣ್ಣದಾಗಿ ಒಂದು ವಿಷಯ ನಿಮಗೆ ತಿಳಿಸ್ತೀನಿ ಪ್ರೀತಿ ಬಂಧುಗಳೇ. ಎಷ್ಟೊಂದು ಕ್ಲಾರಿಟಿ ಸಿಗುತ್ತೆ ಅಂತಂದರೆ ಅಷ್ಟೊಂದು ಅದ್ಭುತವಾದ ಸಿಗುತ್ತೆ. ಸೋತು ಸುಣ್ಣ ಆಗಿದ್ದೀವಿ. ನಾನು ಇದು ಯಾವ್ದು ಕೇಳ್ತೀನಿ ಅಂತಂದರೆ, ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಂದ ಕಿರುಕುಳಗಳು ಪ್ರಾರಂಭ ಆಗ್ತವಲ್ಲ, ಅತ್ತೆ ಮಾವನಿಂದ ಹಿಡಿದು ಅಥವಾ ಗಂಡನಿಂದ ಮಡದಿಗೆ, ಮಡದಿಯಿಂದ ಗಂಡನಿಗೆ, ಎಲ್ಲಿಂದ ಎಲ್ಲಿಗೂ ಯಾವುದೇ ಸಂಬಂಧದಲ್ಲಾದರೂ ಕೂಡ ಬಹುಶಃ ಅನಪೇಕ್ಷಿತವಾಗಿ ಬರ್ತಾ ಇದೆ ಅಂತಂದರೆ, ನಿಮ್ಮ ಅಪೇಕ್ಷಿತ ಬಂದರೆ ಓಕೆ, ಅನಪೇಕ್ಷಿತವಾಗಿರ್ತಕ್ಕಂಥದ್ದು ಬಂದು ನಿಮ್ಮನ್ನು ತುಂಬ ಕಾಡ್ತಾ ಇದೆ ಅಂತಂದರೆ, ಇಂತಹ ಸನ್ನಿವೇಶಗಳಿಗೆ ಇತಿಶ್ರೀ ಇಡಲೇಬೇಕು ಅಂತಂದರೆ ಕ್ಲಾರಿಟಿ ಅನ್ನೋದು ಬಹುಶಃ ನೀವು ಪಡೆದುಕೊಂಡು ಬಂದಿರತಕ್ಕಂತಹ ಜಾತಕದಲ್ಲಿ ರಾಶಿ ಕುಂಡಲಿಯನ್ನು ನವಾಂಶವನ್ನು ಗಮನಿಸಿದಾಗ ಮಾತ್ರ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನು ರಾಶಿ ಕುಂಡಲಿಯಲ್ಲಿ ಕೆಲವೊಂದು ಯೋಗಗಳಿದ್ದಾವೆ. ಆಮೇಲೆ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿ 2 ಗ್ರಹಗಳಿದ್ರೂ ಕೂಡ ಸಕ್ಸಸ್ ಬಂದೇ ಬರ್ತೀರಿ. ಎಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತಂದರೆ, ನೀವು ಅನುಭವಿಸಿದ್ದು ಏನೋ ಊಹಾಪೋಹವ ಕಾಣ್ತಾ ಇದೆ, ಬಂದಂಗೆ ಇದೆ, ಏನಿಲ್ಲ. ಎಲ್ಲಿ ಕ್ಲಾರಿಟಿ ಸಿಗೋದು ಗೊತ್ತಾ? ಆ ದಶಾಭುಕ್ತಿ ಮುಗಿದು ಮತ್ತೊಂದು ದಶೆ ಪ್ರಾರಂಭ ಆಗುತ್ತಲ್ಲ, ಆ 6 ತಿಂಗಳಲ್ಲೇ ಕ್ಲಾರಿಟಿ ಸಿಗೋದು ನಿಮಗೆ. ಅದಕ್ಕೆ ಹೇಳೋದು, ಆ 6 ತಿಂಗಳಲ್ಲೇ ಆ ಸಂಧಿ ಮಾಡ್ಕೊಳ್ಳಿ ಅಂತ ಬಡ್ಕೊಳ್ಳೋದು. ಅದಕ್ಕೇನೆ ಅದೇ ಎಕ್ಸಾಮ್ ನಿಮಗೆ, ಅದೇ ಪರೀಕ್ಷೆ ನಿಮಗೆ. ಅದನ್ನು ಮಾಡ್ಕೊಳ್ತೀರಿ ಅಂತಂದರೆ ಉತ್ತಮವಾಗಿರೋ 100ಕ್ಕೆ 100 ಕ್ಲಾರಿಟಿ ನಿಮಗೆ ಸಿಕ್ಕಿದ ಹಾಗೇನೆ. ಅಂತಹದ್ದನ್ನು ಪಡೆದುಕೊಳ್ತೀವಿ ಅಂತಂದರೆ ಎಲ್ಲಿಂದ ಎಲ್ಲಿಗಾದರೂ ಸರಿನೇ. ಈಗ ಒಂದು ಎಕ್ಸಾಂಪಲ್ ನಿಮಗೆ, ಚಂದ್ರ ಮಹಾದಶೆ ಮುಗಿದು ಕುಜ ಮಹಾದಶೆ ಬಂತು ಅಂದ್ಕೊಳ್ಳಿ, ಅದ್ಭುತವಾಗಿರೋಂಥದ್ದು. ಎಂಥ ಅದ್ಭುತ ಅಂತ ಅದ್ಭುತ. ಇನ್ನು ಕೆಲವು ಬ್ಯಾಡ್ ಬರ್ತವೆ. ಅದೇನು ತಲೆನೋವು ನಿಮಗೆ, ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗೋದು. ಈ ಒಂದು ಕುಜ ಮುಗಿದು ರಾಹು ಬರ್ತಾನೆ. ಇದೆಂಥ ಕ್ಲಾರಿಟಿ ಗೊತ್ತಾ ನಿಮಗೆ? ಬೇಡವಾದ ಕ್ಲಾರಿಟಿ ಅದು ಕ್ಲಾರಿಟಿ ಕೊಡುತ್ತೆ. ಇದು ಒಳ್ಳೆಯ ಕ್ಲಾರಿಟಿ ಕೊಟ್ಟರೆ ಅದು ಕೆಟ್ಟದ್ದು ಕ್ಲಾರಿಟಿ ಕೊಡ್ತಾ ಇದೆ. ಅಲ್ಲಿ ನೀವು ಏನು ಮಾಡಿಕೊಳ್ಬೇಕು ಅಂತಂದರೆ, ನೀವು ಪ್ರೇರಣಾದಾಯಕರಾಗಬೇಕಿಲ್ಲಿ. ಎಂತಹದ್ದು, ಎಲ್ಲಿಂದ ಎಲ್ಲಿಗಾದ್ರೆ ಅದೇ ಆ ಸಂದರ್ಭದಲ್ಲಿ ನಿಮ್ಗೆ ಕೆಲವರು ಪರಿಚಯ ಆಗ್ತಾರೆ. ಅವರು ಹೇಳಿದ ಪ್ರಕಾರ ಅವರಿಗೆ ಅನುಭವವಾಗಿರೋದನ್ನು ನೀವು ಕೇಳಿಸಿಕೊಂಡರೆ ನಿಮಗೆ 100ಕ್ಕೆ 100 ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ಇಷ್ಟು ಕುಂಡ್ಲಿಯಲ್ಲಿ ನಡೆದಿದ್ದಾಗಿರ್ಬೋದು, ಈ ಮನೆಯಿಂದ ಆ ಮನೆಗೆ, ಆ ಮನೆಯಿಂದ ಈ ಮನೆ ಗ್ರಹಗಳೆಲ್ಲ ಬದಲಾವಣೆ, ಅದು ಕ್ಲಾರಿಟಿ ಸಿಗಲ್ಲ ನಿಮಗೆ, ಸರಿಯಾಗಿ ಸಿಗ. ಯಾಕಂದರೆ ಒಂದೊಂದು ತಿಂಗಳಿಗೆ ಏನು ನಿಮಗೆ ಅಷ್ಟು ಬೇಗ ಅನಿಸ್ತಾ ಇರಲ್ಲ. ಒಂದು ವರ್ಷದ್ದು ಅದು ಕೂಡ ಬೇಗ ಅನಿಸ್ತಾ ಇರಲ್ಲ. ದಶಾಭುಕ್ತಿ ಇಷ್ಟು ವರ್ಷಗಳಂತ ಇರುತ್ತಲ್ಲ, ಅದು ಮುಗಿದು ಇನ್ನೊಂದು ಪ್ರಾರಂಭ 100ಕ್ಕೆ 100. ಅಂದರೆ ಯಾವುದು ದಶೆ ಇರುತ್ತೋ ಅದೇ ಭುಕ್ತಿ ಇದ್ದರೆ ಅಲ್ಲೂ ಸಿಗಲ್ಲ ನಿಮಗೆ, ಅಲ್ಲೂ ಸಿಗಲ್ಲ. ಈಗ ಶುಕ್ರ ಮಹಾದಶೆ ಪ್ರಾರಂಭ ಆಗಿ ಅದೇ ಭುಕ್ತಿ 3 ವರ್ಷ ಇರುತ್ತೆ.
ಅಯ್ಯೋ ರಾಮ ಯಾರೋ ಹೇಳಿದ್ರು ಶುಕ್ರ ಮಹಾದಶ ಸ್ಟಾರ್ಟ್ ಆಗ್ಬಿಟ್ರು, ಓ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಏನೂ ಇಲ್ಲ ಅಂತ ನೀವೇ ಅಂದ್ಕೊಳ್ತಿರ್ತೀರಿ. ಅದೇ ಭುಕ್ತಿನಲ್ಲಿ ಫಲ ಕೊಡಲ್ಲ, ಅದು ನೆನಪಿಟ್ಕೊಳ್ಳಿ. ಅದು ಮುಗಿದಾದ ಮೇಲೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ವಾವ್ ಅಂತ ಅನಿಸುತ್ತೆ. ಇದು ಬೇಕೇ ಬೇಕು ಅಂತಂದರೆ ಬಹುಶಃ ಬ್ಯಾಡ್ ಮುಗಿದು ಗುಡ್ಡು ನಿಮಗೆ ಆ ಒಂದು ಕ್ಲಾರಿಟಿ ನಿಮಗೆ ಕಾಣಿಸ್ಬಿಡುತ್ತೆ. ಅದು ನಿಮಗೆ ಆ ಸಿಂಪ್ಟಮ್ಸ್ ಗೊತ್ತಾಗ್ಬಿಡುತ್ತೆ. ಇಂತಹದ್ದಕ್ಕಾಗಿ ಬಹುಶಃ ಜಾತಕ ಇರೋರು ಏನೋ ನೋಡಿಸ್ಕೊಳ್ತಾರೆ, ಅವರೇ ಓದ್ಕೊಳ್ತಾರೆ, ಎಷ್ಟೋ ಜನ ಹೇಳ್ತಿರ್ತಾರೆ, ಎಲ್ಲ ಕಡೆ ಚೆಕ್ ಮಾಡ್ಕೊಳ್ತಾರೆ, ಗೂಗಲ್ ಮಾಡ್ಕೊಳ್ತೀರಿ. ಪಾಪ ಜಾತಕನೇ ಇಲ್ಲ ಅವರು ಅಥವಾ ಜಾತಕ ಇರೋರು ಬಹುಶಃ ನಿಮಗೆ ಯಾರ್ಯಾರು ಸರಿಯಾಗಿ ಹೇಳಿರಲ್ಲ, ಆ ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಇಲ್ಲಿ ಈ ಉಲ್ಟಾ ಟ್ರಿಪ್ ಹೊಡಿಬೇಕು ನೀವು. ಹೆಂಗೆ ಉಲ್ಟಾ ಟ್ರಿಪ್ ಹೊಡಿಬೇಕು ಅಂತಂದರೆ ಯಾವಾಗಲೂ ಅಷ್ಟೇ ನೋಡಿ, ಶ್ರೀ ಅನ್ನೋದು ಮೊದಲು ಬರುತ್ತೆ, ಶ್ರೀಮತಿ ಶ್ರೀ ಅಂತ ಬರುತ್ತೆ, ಪ್ರಾರಂಭ ಆಗ್ತಕ್ಕಂಥದ್ದು. ಶ್ರೀನೇ ಮೊದಲು ಅಂದರೆ ಲಕ್ಷ್ಮೀ ಶ್ರೀನಿವಾಸ ಅಂತ ಬರತಕ್ಕಂಥದ್ದು, ಲಕ್ಷ್ಮೀ ನಾರಾಯಣ ಅಂತ ಬರುತ್ತೆ. ಈಗ ನಾನು ಉಲ್ಟಾ ಕೊಡ್ತಾ ಇದ್ದೀನಿ ಇಲ್ಲಿ, ಇದು ನಿಮಗೆ ಕ್ಲಾರಿಟಿ ಕೊಡುವಂಥದ್ದು. ಈ ನಿಮ್ಮ ಆ ಉಲ್ಟಾ ಕೊಡ್ತಾ ಇದ್ದೀನಲ್ಲ, ಆ ಕ್ಲಾರಿಟಿಗೆ ನಾನು ಕೊಡ್ತಾರೆ ಶ್ಯೂರಿಟಿ. ಇದಂತ ಅಂತಂದರೆ ಯಾವತ್ತಾದರೂ ಸರಿಯೇ ನೀವು ಅಮ್ಮನವ್ರಿಗೆ ಪೂಜೆ ಮಾಡಬೇಕಂದ್ರೆ ಯಾವ ದಿನ ಆಯ್ಕೆ ಮಾಡ್ಕೊಳ್ತೀರಮ್ಮ? ಶುಕ್ರವಾರ ಅಲ್ವಾ. ಶ್ರೀನಿವಾಸನ ಪೂಜೆ ಮಾಡಬೇಕಂದ್ರೆ ಶನಿವಾರ ಆಯ್ಕೆ ಮಾಡ್ಕೊಳ್ತೀರಿ ಅಲ್ಲ. ಈಗ ಇಲ್ಲಿ ಒಂದು ಸ್ವಲ್ಪ ವಿಭಿನ್ನ ಹೇಗೆ ಅಂತಂದರೆ, ಎಂದಾದರೂ ಸರಿಯೇ ತಿರುಪತಿ ಶ್ರೀನಿವಾಸನ ದರ್ಶನವನ್ನು ಮಾಡಲೇಬೇಕು ನೀವು ಶುಕ್ರವಾರ. ಆಪ್ಷನ್ ಇಲ್ಲ ನಿಮಗೆ, ಬೇರೆ ದಿನ ಬೇಡ. ಶುಕ್ರವಾರ ದಿವಸ ಶ್ರೀನಿವಾಸನ ದರ್ಶನ ಮಾಡಿ. ಆ ನಂತರ ಇಲ್ಲಿಂದ ನೀವು 27 ದಿನದ ಒಳಗಡೆ 27 ದಿನ ಟೈಮ್ ಇರುತ್ತೆ, 27 ಡೇಸ್ ಟೈಮ್ ಇರುತ್ತೆ. ಮತ್ತು ನೀವು ಮಹಾಲಕ್ಷ್ಮಿಯನ್ನು ಕಾಣಲಿಕ್ಕೆ ಹೋಗಲೇಬೇಕಾಗಿದ್ದು ಬುಧವಾರ ಕೊಲ್ಲಾಪುರ ಕ್ಷೇತ್ರ. ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನವನ್ನು ನೀವೇನಾದರೂ ಬುಧವಾರ ಮಾಡ್ತೀನಿ ಅಂತಂದರೆ ಬರೆದಿಟ್ಕೊಳ್ರಿ. ನಿಮ್ಮದೇನು ಅಂತ ನಿಮ್ಮ ಲೈಸೆನ್ಸ್ ನಿಮಗೆ ಬಂದಾಯಿತು, ಕ್ಲಾರಿಟಿ ಸಿಕ್ಕಾಯಿತು, ನೀವು ಮುಂದಕ್ಕೆ ಹೋಗ್ಬೋದಿನ್ನ ಆನಂದಾಗಿ ಮುಂದಕ್ಕೆ ಹೋಗ್ಬೋದು. ನೀವು ಅಷ್ಟು ಚೆನ್ನಾಗಿರೋ ಕ್ಲಾರಿಟಿ ಸಿಗುತ್ತೆ. 27 ದಿನದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಬರೆದಿಟ್ಕೊಂಡು. ಇದು ಅತ್ಯಂತ ಅದ್ಭುತವಾಗಿರತಕ್ಕಂಥ ಅನುಭೂತಿ. ಕ್ಷೇತ್ರಗಳಿಗೆ ಹೋಗಬೇಕಾಗತ್ತೆ. ನೀವು ಏನೇನೋ ಮಾಡೋ ಬದಲಿಗೆ ಕೊನೆ ಪಕ್ಷ ಶ್ರೀನಿವಾಸನ ದರ್ಶನ ಆ್ಯಂಡ್ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ. ಆದರೆ ಶುಕ್ರವಾರ ಶ್ರೀನಿವಾಸನ ದರ್ಶನ ಮಾಡಿ. ಶ್ರೀನಿವಾಸನಿಗೆ ಅತ್ಯಂತ ಪ್ರೀತಿಯಾದ ದಿನ ಯಾವುದು ಅಂತಂದರೆ ಬುಧವಾರ. ಆ ಬುಧವಾರವೇ ಆ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೂ ನಕ್ಷತ್ರ ಇತ್ತು ಅಂದರೆ ಮತ್ತು ಆನಂದ, ಏನೂ ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಶ್ರೀನಿವಾಸ ಹುಟ್ಟಿದ ಶ್ರವಣ ನಕ್ಷತ್ರ, ಸೌಮ್ಯವಾಸರ ಬಂತು ಅಂದರೆ ಸೌಮ್ಯ ಅಂತಂದರೆ ಬುಧವಾಸರ. ಆ ಬುಧವಾರ ದಿವಸ ಅಮ್ಮನ ದರ್ಶನ ಮಾಡಿಕೊಳ್ಳಿ ಅಪ್ಪ. ಆಗ ನಿಮಗೆ ಕ್ಲಾರಿಟಿ ಯಾಕೆ ಸಿಗಲ್ವೋ ಚೆಕ್ ಮಾಡಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ನಾವು ಒಂದೊಂದು ವಾರ, ಇವಾಗ ದೇವಿ ವಾರ ಅಂದರೆ ಶುಕ್ರವಾರನೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಸ್ವಲ್ಪ ನಾವು ನೀವು ಹೇಳ್ದಂಗೆ ರಿವರ್ಸಲ್ಲಿ ಮಾಡಿದಾಗ ಯಾವ ರೀತಿ ವರ್ಕ್ ಆಗುತ್ತೆ. ವಿಶೇಷವಾಗಿ ಶುಕ್ರವಾರ ದಿನ ಶ್ರೀನಿವಾಸನ ದರ್ಶನ, ಜೊತೆಗೆ ಬುಧವಾರ ದಿನ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿನ ಭೇಟಿ ದರ್ಶನವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಆಗ ನಮಗೆ ಲೈಫಲ್ಲಿ ಕ್ಲಾರಿಟಿ ಅನ್ನುವಂಥದ್ದು ಹೇಗೆ ಗೋಚಾರ ಆಗುತ್ತೆ, ಜಾತಕ ಇರಲಿ ಇಲ್ಲದೆ ಇರಲಿ, ಇದು ಅನುಭವ ನಮಗೆ ಆಗೇ ಆಗುತ್ತೆ 27 ದಿನದಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.